ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಭಾರತದಲ್ಲಿ ಆಚರಿಸುವ ಪ್ರಮುಖ ಹಬ್ಬಗಳನ್ನು ಡಿಸ್ಕಷನ್ ಮಾಡೋಣ. ಮುಂಬರುವ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಹಬ್ಬಗಳನ್ನು ನೋಡೋಣ. ಮೊದಲನೆಯದಾಗಿ ನಾಗಾಲ್ಯಾಂಡ್ ರಾಜ್ಯದಲ್ಲಿ ಆಚರಿಸುವ ಹಬ್ಬಗಳನ್ನು ನೋಡೋಣ. ಹಾರ್ನ್ಬಿಲ್ ಫೆಸ್ಟಿವಲ್. ಇದು ನಾಗಾಲ್ಯಾಂಡ್ ರಾಜ್ಯದಲ್ಲಿ ಆಚರಿಸುವ ಒಂದು ಪ್ರಮುಖ ಹಬ್ಬವಾಗಿದೆ. ಪ್ರತಿ ವರ್ಷ ಡಿಸೆಂಬರ್ 1ರಿಂದ 10ರವರೆಗೆ 10 ದಿನಗಳ ಕಾಲ ಆಚರಿಸುವ ಹಬ್ಬವಾಗಿದೆ. ಈ ಹಬ್ಬಕ್ಕೆ ಭಾರತೀಯ ಹಾರ್ನ್ಬಿಲ್ ಎಂಬ ಪಕ್ಷಿಯ ಹೆಸರನ್ನು ಇಡಲಾಗಿದ್ದು, ಇದು ದೊಡ್ಡದಾದ ಮತ್ತು ವರ್ಣರಂಜಿತ ಪಕ್ಷಿಯಾಗಿದೆ. ಇಲ್ಲಿನ ಬುಡಕಟ್ಟು ಜನರು ಈ ಪಕ್ಷಿಯನ್ನು ತಮ್ಮ ಜಾನಪದ ಹಾಡುಗಳಲ್ಲಿ ಪ್ರದರ್ಶಿಸುತ್ತಾರೆ ಮತ್ತು ಈ ಪಕ್ಷಿಗೆ ಈ ಹಬ್ಬದಲ್ಲಿ ಪೂಜೆಯನ್ನು ಸಲ್ಲಿಸುತ್ತಾರೆ. ಹೀಗಾಗಿ ಈ ಹಬ್ಬವನ್ನು ಹಾರ್ನ್ಬಿಲ್ ಫೆಸ್ಟಿವಲ್ ಎಂದು ಕರೆಯಲಾಗುತ್ತದೆ. ಇನ್ನು ಈ ಹಬ್ಬವನ್ನು ಬೃಹತ್ ಪ್ರಮಾಣದಲ್ಲಿ ಆಚರಿಸುವುದರಿಂದ ಹಬ್ಬಗಳ ಹಬ್ಬವೆಂದು ಕೂಡ ಕರೆಯುತ್ತಾರೆ. ಇಲ್ಲಿನ ಬುಡಕಟ್ಟನ್ನು ಪ್ರೋತ್ಸಾಹಿಸಲು ಮತ್ತು ನಾಗಾಲ್ಯಾಂಡ್ ರಾಜ್ಯದ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಕಾಪಾಡಲು ಈ ಹಬ್ಬವನ್ನು ಆಚರಿಸುತ್ತಾರೆ. ಮೋತ್ಸು ಫೆಸ್ಟಿವಲ್ ನಾಗಾಲ್ಯಾಂಡ್ ರಾಜ್ಯದಲ್ಲಿ ಆಚರಿಸುವ ಮತ್ತೊಂದು ಪ್ರಮುಖ ಹಬ್ಬವಾಗಿದೆ. ಇಲ್ಲಿನ ಓ ಎಂಬ ಬುಡಕಟ್ಟಿನ ಜನರು ಆಚರಿಸುವ ಹಬ್ಬವಾಗಿದೆ. ಪ್ರತಿ ವರ್ಷ ಮೇ ಮೊದಲ ವಾರದಲ್ಲಿ ಆಚರಣೆ ಮಾಡುತ್ತಾರೆ. ಇಲ್ಲಿನ ರೈತರು ಕೆಲಸದ ಬಿಡುವಿನಲ್ಲಿ ಆಚರಿಸುವ ಒಂದು ಪ್ರಮುಖ ಹಬ್ಬವಾಗಿದೆ. ಓ ಎಂಬ ಬುಡಕಟ್ಟಿನ ಜನರು ಬೇರೆ ಸಮುದಾಯದ ಜನರಿಗೆ ಉಡುಗೊರೆ ನೀಡುವ ಮೂಲಕ ತಮ್ಮ ಸಮುದಾಯದ ಬಾಂಧವ್ಯವನ್ನು ಹೆಚ್ಚಿಸಿಕೊಳ್ಳುತ್ತಾರೆ. ಬಿಹು ಫೆಸ್ಟಿವಲ್. ಬಿಹುವನ್ನು ಪ್ರಾಥಮಿಕವಾಗಿ ದೇವರ ಆಶೀರ್ವಾದವನ್ನು ಪಡೆಯಲು ಆಚರಿಸಲಾಗುತ್ತದೆ. ಆದ್ದರಿಂದ ಇಲ್ಲಿನ ರೈತರು ಕೊಯ್ಲಿಗೆ ತಯಾರಿ ನಡೆಸುತ್ತಿರುವಾಗ ಬೆಳೆಗಳಿಗೆ ಯಾವುದೇ ಹಾನಿಯಾಗುವುದಿಲ್ಲವೆಂದು ನಂಬುತ್ತಾರೆ. ಇದು ಏಪ್ರಿಲ್ ತಿಂಗಳಲ್ಲಿ ಆಚರಿಸುವ ಹಬ್ಬವಾಗಿದೆ. ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡುತ್ತಾರೆ. ಡೆಕ್ಕನ್ ಉತ್ಸವ ತೆಲಂಗಾಣ ರಾಜ್ಯದಲ್ಲಿ ಆಚರಿಸುವ ಹಬ್ಬವಾಗಿದೆ. 5 ದಿನಗಳ ಕಾಲ ನಡೆಯುವ ಉತ್ಸವವು ಡೆಕ್ಕನ್ನ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತದೆ. ಇದು ಮುಖ್ಯವಾಗಿ ಹೈದರಾಬಾದ್ ನಗರದಲ್ಲಿ ಆಯೋಜಿಸಲಾಗಿರುತ್ತದೆ. ಹೈದರಾಬಾದ್ ನಗರವು ಬೃಹತ್ ಅಲಂಕಾರಗಳಿಂದ ಕಂಗೊಳಿಸುತ್ತಿರುತ್ತದೆ. ಫೆಬ್ರವರಿ 25ರಿಂದ ಮಾರ್ಚ್ 1ರವರೆಗೆ ನಡೆಯುತ್ತದೆ. ತೆಲಂಗಾಣ ಪ್ರವಾಸೋದ್ಯಮ ಇಲಾಖೆಯಿಂದ ಆಯೋಜಿಸಲಾಗಿರುತ್ತದೆ. ಕಲೆ, ಕರಕುಶಲ, ಸಂಸ್ಕೃತಿ ಮತ್ತು ಹೈದರಾಬಾದ್ನ ಜನಪ್ರಿಯ ನವಾಬಿ ಪದ್ಧತಿಯನ್ನು ಪ್ರತಿಬಿಂಬಿಸುತ್ತದೆ. ಇನ್ನು ಹೈದರಾಬಾದಿನ ನವಾಬಿ ಪದ್ಧತಿಯ ತಿನಿಸುಗಳನ್ನು ಸಹ ಪ್ರದರ್ಶಿಸುತ್ತಾರೆ. ತುಲಿಪ್ ಹಬ್ಬ. ಇದು ಜಮ್ಮು ಕಾಶ್ಮೀರದಲ್ಲಿ ಆಚರಿಸುವ ಒಂದು ಪ್ರಮುಖ ಹಬ್ಬವಾಗಿದೆ. ಶ್ರೀನಗರದ ತುಲಿಪ್ ಗಾರ್ಡನ್ನಲ್ಲಿ ಆಚರಿಸಲಾಗುತ್ತದೆ. ಇದೊಂದು ನೈಸರ್ಗಿಕ ಸೌಂದರ್ಯವನ್ನು ಪ್ರತಿಬಿಂಬಿಸುವ ಹಬ್ಬವಾಗಿದ್ದು, ಹಲವಾರು ಹೂವಿನ ಅಲಂಕಾರಗಳಿಂದ ಕಂಗೊಳಿಸುತ್ತಿರುತ್ತದೆ. ಇನ್ನು ಈ ಹಬ್ಬವು 15 ದಿನಗಳು ಅಥವಾ 1 ತಿಂಗಳ ಕಾಲ ಇರುತ್ತದೆ. ವಿವಿಧ ಹೂವುಗಳು ಅರಳಿ ಕಾಮನಬಿಲ್ಲಿನ ಬಣ್ಣವನ್ನು ಸೃಷ್ಟಿಸುವವರೆಗೆ ಕಾಯುತ್ತಾರೆ. ಕುತುಬ್ ಫೆಸ್ಟಿವಲ್. ಈ ಹಬ್ಬವನ್ನು ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ಆಚರಿಸಲಾಗುತ್ತದೆ. ಈ ಹಬ್ಬವನ್ನು ದೆಹಲಿಯ ಕುತುಬ್ ಮಿನಾರ್ನಲ್ಲಿ ಆಚರಿಸಲಾಗುತ್ತದೆ. ನವೆಂಬರ್ 15ರಿಂದ 19ರವರೆಗೆ ಪ್ರತಿ ವರ್ಷ ಆಚರಿಸುತ್ತಾರೆ. ಸುಮಾರು 4 ದಿನಗಳ ಕಾಲ ಆಚರಿಸುವ ಹಬ್ಬವಾಗಿದೆ. ಹಲವಾರು ಪ್ರಸಿದ್ಧ ಭಾರತೀಯ ಶಾಸ್ತ್ರೀಯ ನೃತ್ಯಗಳನ್ನು ಒಳಗೊಂಡಿರುತ್ತದೆ. ಇಲ್ಲಿ ಎಲ್ಲ ರಾಜ್ಯದ ನೃತ್ಯಗಳನ್ನು ಪ್ರದರ್ಶಿಸಬಹುದು. ಇದು ಕೂಡ ದೆಹಲಿ ರಾಜ್ಯದ ಪ್ರವಾಸೋದ್ಯಮದಿಂದ ಹಮ್ಮಿಕೊಳ್ಳುವ ಒಂದು ಹಬ್ಬವಾಗಿದೆ.
ಕೊನಾರ್ಕ್ ಹಬ್ಬ ಒಡಿಶಾ ರಾಜ್ಯದಲ್ಲಿ ಆಚರಿಸುವ ಒಂದು ಪ್ರಮುಖ ಹಬ್ಬವಾಗಿದೆ. ಕೊನಾರ್ಕ್ ಹಬ್ಬವು 5 ದಿನಗಳ ಉತ್ಸವವಾಗಿದ್ದು, ಕೊನಾರ್ಕ್ನಲ್ಲಿರುವ ಸೂರ್ಯ ದೇವಾಲಯದಲ್ಲಿ ಡಿಸೆಂಬರ್ 1ರಿಂದ 5ರವರೆಗೆ ನಡೆಯುತ್ತದೆ. ಭಾರತದ ಎಲ್ಲ ಬುಡಕಟ್ಟು ಜನರು ಅವರ ಸಂಸ್ಕೃತಿಯನ್ನು ನೃತ್ಯದ ಮೂಲಕ ತೋರಿಸುವ ಒಂದು ಒಳ್ಳೆಯ ವೇದಿಕೆಯಾಗಿದೆ. ಸ್ಯಾಂಡ್ ಫೆಸ್ಟಿವಲ್ ಇದು ಒಡಿಶಾದಲ್ಲಿ ಆಚರಿಸುವ ಮತ್ತೊಂದು ಹಬ್ಬವಾಗಿದೆ. ಈ ಸ್ಪರ್ಧೆಯಲ್ಲಿ 30 ಭಾರತೀಯರು ಮತ್ತು 10 ವಿದೇಶಿ ಕಲಾವಿದರು ಭಾಗವಹಿಸುತ್ತಾರೆ. ಅದೇ ಸಮಯದಲ್ಲಿ ಆಯೋಜಿಸಲಾಗುವ ಕೊನಾರ್ಕ್ ನೃತ್ಯೋತ್ಸವದ ಒಂದು ಭಾಗವಾಗಿದೆ. ಕೊನಾರ್ಕ್ ಹಬ್ಬದ ಮತ್ತೊಂದು ಭಾಗವಾಗಿದ್ದು, ಇದನ್ನು ಒಡಿಶಾದ ಕಡಲ ತೀರದಲ್ಲಿ ಆಚರಿಸಲಾಗುತ್ತದೆ. ಒಡಿಶಾದ ಪುರಿಯಿಂದ ಸ್ವಲ್ಪ ದೂರದಲ್ಲಿರುವ ಚಂದ್ರಭಾಗಾ ಕಡಲ ತೀರದಲ್ಲಿ 2015ರಲ್ಲಿ ಅಂತಾರಾಷ್ಟ್ರೀಯ ಮರಳು ಕಲಾ ಉತ್ಸವವನ್ನು ಪ್ರಾರಂಭಿಸಲಾಯಿತು. ಇದಾದ ಮೇಲೆ ಪ್ರತಿ ವರ್ಷ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಸನ್ಬರ್ನ್ ಹಬ್ಬ ಗೋವಾ ರಾಜ್ಯದಲ್ಲಿ ಆಚರಿಸುವ ಹಬ್ಬವಾಗಿದೆ. ಸನ್ಬರ್ನ್ ಭಾರತದಲ್ಲಿ ನಡೆಯುವ ವಾಣಿಜ್ಯ ಎಲೆಕ್ಟ್ರಾನಿಕ್ ನೃತ್ಯ ಸಂಗೀತ ಉತ್ಸವವಾಗಿದೆ. 2007ರಿಂದ 2015ರವರೆಗೆ ಇದು ಗೋವಾದ ವ್ಯಾಗಟೋರ್ನಲ್ಲಿ ನಡೆಯಿತು. ಆದರೆ 2016ರಲ್ಲಿ ಮಹಾರಾಷ್ಟ್ರದ ಪುಣೆಗೆ ಸ್ಥಳಾಂತರಗೊಂಡಿತ್ತು. ಮತ್ತೆ 2019ಕ್ಕೆ ಈ ಉತ್ಸವವು ಗೋವಾದ ವ್ಯಾಗಟೋರ್ನಲ್ಲಿರುವ ತನ್ನ ಸ್ವಂತ ಪಟ್ಟಣಕ್ಕೆ ಮರಳಿತು. ಇದು ಏಷ್ಯಾದ ಅತಿದೊಡ್ಡ ಸಂಗೀತ ಉತ್ಸವವಾಗಿದೆ. ಕಚ್ ಅಥವಾ ರನ್ ಉತ್ಸವ ಗುಜರಾತ್ನ ಕಡಲ ತೀರದಲ್ಲಿ ಆಚರಿಸುವ ಹಬ್ಬವಾಗಿದೆ. ರನ್ ಅಥವಾ ಕಚ್ ಉತ್ಸವವು ಒಂದು ಸಾಂಸ್ಕೃತಿಕ ಮತ್ತು ಕಲಾತ್ಮಕ ಉತ್ಸವವಾಗಿದ್ದು, ಇದನ್ನು ಗುಜರಾತ್ ಪ್ರವಾಸೋದ್ಯಮ ಇಲಾಖೆಯು ಪ್ರತಿ ವರ್ಷ ಆಯೋಜಿಸಲಾಗುತ್ತದೆ. ಈ ಉತ್ಸವವು ಭಾರತದ ಸಾಂಪ್ರದಾಯಿಕ ಭಾರತೀಯ ಕಲಾ ಪ್ರಕಾರಗಳನ್ನು ಪ್ರದರ್ಶಿಸುತ್ತದೆ. ಕರಮ್ ಉತ್ಸವ ಇದು ಜಾರ್ಖಂಡ್ ರಾಜ್ಯದಲ್ಲಿ ಪ್ರಮುಖವಾಗಿ ಆಚರಿಸುವ ಹಬ್ಬವಾಗಿದೆ. ಕರಮ್ ಎಂಬುದು ಭಾರತದ ರಾಜ್ಯಗಳಾದ ಜಾರ್ಖಂಡ್, ಬಿಹಾರ್, ಮಧ್ಯಪ್ರದೇಶ, ಛತ್ತೀಸ್ಗಢ, ಅಸ್ಸಾಂ, ಒಡಿಶಾ ಮತ್ತು ಪಶ್ಚಿಮ ಬಂಗಾಳಗಳಲ್ಲಿ ಆಚರಿಸುವ ಸುಗ್ಗಿಯ ಹಬ್ಬವಾಗಿದೆ. ಇದು ಕರಮ್ ಎಂಬ ದೇವರಿಗೆ ಪೂಜೆಯನ್ನು ಮಾಡಿ ಉತ್ಸವವನ್ನು ಸಮರ್ಪಿಸಲಾಗುತ್ತದೆ. ಜಾರ್ಖಂಡ್ ರಾಜ್ಯದಲ್ಲಿ ಬೃಹತ್ ಪ್ರಮಾಣದಲ್ಲಿ ಆಚರಿಸುವುದರಿಂದ ಜಾರ್ಖಂಡ್ ರಾಜ್ಯದ ಹಬ್ಬವಾಗಿದೆ.